ಬರೀ ತಂಬಿಟ್ಟಷ್ಟೇ ಅಲ್ದೆ ನಿಮ್ಮ ಮನ್ಯಾಗ ಶಿವರಾತ್ರಿ ದಿನ ನೀವು ಏನೆಲ್ಲ ನೈವೇದ್ಯ ಮಾಡ್ತೀರಪ್ಪ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಗೋಧಿ ತಂಬಿಟ್ಟು, ಪುಟಾಣಿ ತಂಬಿಟ್ಟು, ಅಕ್ಕಿ ತಂಬಿಟ್ಟು ಅಂತೇಳಿ ಹಿಂಗೊಂದು 3-4 ತಂಬಿಟ್ಟನ್ನ ಮಾಡ್ತಾರೆ. ನಾ ಇವತ್ತು ಪುಟಾಣಿ ತಂಬಿಟ್ಟು ರೆಸಿಪಿನ ಶೇರ್ ಮಾಡಕತ್ತೀನಿ ರೀ. ಮೊದ್ಲು ಒಂದು ಕಡಾಯಾಗ 1 ಕಪ್ಪಷ್ಟು ಪುಟಾಣಿ ಅಂದ್ರೆ ಹುರ್ಗಡ್ಲೆ ಹಾಕಿ ಮೀಡಿಯಮ್ ಫ್ಲೇಮ್ನಾಗ ಸ್ವಲ್ಪ ಹೊತ್ತು ಹುರಿತೀನಿ ರೀ. ಆಲ್ರೆಡಿ ಹುರಿದಿದ್ದೇ ಇರ್ತಾವೆ, ಹಂಗಾಗಿ ಭಾಳ ಹೊತ್ತು ಹುರಿದೇನು ಬೇಕಾಗಿಲ್ಲ. ಸ್ವಲ್ಪ ಬೆಚ್ಚಗಾದ್ರೆ ಸಾಕು, ತೆಗೆದ್ಬಿಡ್ರಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕಿದ್ದಾರೆ. ಹೈ ಫ್ಲೇಮ್ನಾಗ ಎಲ್ಲ ಕಡೆ ಇದನ್ನು ಚಲೋತಂಗೆ ಕೈ ಆಡಿಸ್ಕೊಂತ ಹುರಿಬೇಕು. ಚಂದಂಗೆ ಚಟಪಟ ಅಂತ ಹುರಿದ ಮೇಲೆ ಇದನ್ನು ತೆಗೆದ್ಬಿಟ್ಟು ನೆಕ್ಸ್ಟ್ 1 ಟೇಬಲ್ ಸ್ಪೂನಷ್ಟು ಕಸಕಸಿ ಹಾಕಿದ್ದಾರೆ. ಇದನ್ನು ಹೈ ಫ್ಲೇಮ್ನಾಗ ಚಲೋತಂಗೆ ಹುರಿಬೇಕು. ಸ್ವಲ್ಪ ಲೈಟಂಗೆ ಕಲರ್ ಚೇಂಜ್ ಆಗಿ ಚಟಪಟ ಅಂತ ಸಿಡಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟ್ನಾಗ ತೆಗೆದಿಡ್ತೀನಿ ರೀ. ಆಮೇಲೆ ಕಡಾಯಿ ಒಳಗೆ ಒಂದು ಅರ್ಧ ಕಪ್ಪಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿದ್ದಾರೆ. ಸ್ವಲ್ಪ ಇದನ್ನು 1 ನಿಮಿಷ ತನಕ ಚಲೋತಂಗೆ ಕೈ ಆಡಿಸ್ಬಿಟ್ಟು ಕಡಾಯಿ ಒಳಗೆ ಬಿಡ್ತೀನಿ ರೀ. ಲಕ್ಷ ಇರಲಿ, ಗ್ಯಾಸ್ ಆಫ್ ಮಾಡಿದ ಮೇಲೆ ನಾವು ಕೊಬ್ಬರಿ ಹಾಕಬೇಕು. ಯಾಕಂದ್ರೆ ಕಡಾಯಿ ಇನ್ನೂ ಭಾಳ ಬಿಸಿ ಇರುತ್ತಲ್ರಿ, ಬಿಸಿಯೊಳಗಿದು ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಈಗ ಪುಟಾಣಿನ ಮಿಕ್ಸರ್ನಾಗ ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡ್ರಿ, ಹಿಂಗೆ ಫುಲ್ ನೈಸ್ ಪುಡಿ ಆಗಬೇಕು. ಇದನ್ನು ಒಂದು ಚಾನ್ಗ್ಯಾಗ ಹಾಕಿ ಚಾನ್ಸ್ಕೊತೀನಿ. ಒಂದು ಪರಾತ್ ತೊಗೊಂಡಿನಿ ರೀ, ಪರಾತ್ನಾಗ ಚಾನ್ಸ್ಕೊಳಕತ್ತೀನಿ. ಪುಟಾಣಿ ಹಿಟ್ಟು ಫುಲ್ ನೈಸ್ ಇರಬೇಕು, ಅಂದ್ರೆ ಉಂಡೆ ಭಾಳ ಚಲೋ ಆಗ್ತಾವೆ. ಈಗ ಚಾನ್ಸಿದ ಪುಟಾಣಿ ಪುಡಿನ ಸೈಡಿಗೆ ಎತ್ತಿಟ್ಬಿಟ್ಟು ಮತ್ತು ಮಿಕ್ಸಿ ಜಾರ್ ತೊಗೊಂಡಿನಿ ರೀ. ಇದ್ರಾಗ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಹಾಕಕತ್ತೀನಿ. ಶೇಂಗಾನ ಚಲೋತಂಗೆ ಹುರಿದು ಸಿಪ್ಪಿ ತೆಗೆದು ತೊಗೊಂಡಿನಿ ರೀ. ಆಮೇಲೆ ಹುರಿದಿದ್ದು ಎಳ್ಳು, ಹುರಿದಿದ್ದು ಕಸಕಸಿ, 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ ಹಾಕಿದ್ದಾರೆ. ಈಗ ಇದನ್ನು ಮೇಲೆ ಕೆಳಗೆ ಚೆಂದಂಗೆ ಮಿಕ್ಸ್ ಮಾಡಿ ಜಸ್ಟ್ ಒಂದು 10-15 ಸೆಕೆಂಡ್ ಮಿಕ್ಸಿನ ರನ್ ಮಾಡಿದ್ರೆ ಸಾಕು. ಎಲ್ಲ ಸಾಮಗ್ರಿ ಪುಡಿ ಆಗಬಾರ್ದು. ನೋಡ್ರಿ, ಹಿಂಗೆ ಸ್ವಲ್ಪ ಅವಳ್ಚೋಳು ಆಗಬೇಕು, ಅಂದ್ರೆ ತರಿನ ಇರಬೇಕು. ಇದಕ್ಕಿಂತ ಇನ್ನೊಂದು ಸ್ವಲ್ಪ ದಪ್ಪ ಆದರೂ ನಡಿತೈತ್ರಿ. ತಂಬಿಟ್ಟು ತಿನ್ನೋ ಮುಂದೆ ನಡ್ಬರ್ಕ ಬಾಯಾಗ ಶೇಂಗಾ ಮತ್ತು ಎಳ್ಳು ಬರಬೇಕು, ಅಂದ್ರೆ ಉಂಡೆ ಭಾಳ ರುಚಿ ಆಗ್ತಾವೆ. ಈಗ ಇದನ್ನು ಪುಟಾಣಿ ಪುಡಿ ಒಳಗೆ ಹಾಕಕತ್ತೀನಿ ರೀ. ಮತ್ತು ಮೊದಲೇನು ತುರಿದಿಟ್ಕೊಂಡಿದ್ದಲ್ರಿ ಒಣ ಕೊಬ್ಬರಿ, ಇದನ್ನು ಹಾಕಿ ಚಲೋತಂಗೆ ಮಿಕ್ಸ್ ಮಾಡ್ತೀನಿ. ಶೇಂಗಾ, ಎಳ್ಳು ಮತ್ತು ಕಸಕಸಿನ ನಾವು ಎಷ್ಟು ಚಲೋತಂಗೆ ಹುರಿತೀವಿ ನೋಡ್ರಿ, ಉಂಡೆ ಅಷ್ಟು ರುಚಿ ಆಗ್ತಾವೆ ಮತ್ತು ಉಂಡೆ ಜಲ್ದಿ ಹಾಳಾಗೋದಿಲ್ಲ. ಹಬ್ಬಕ್ಕಿಂತ ಮೊದಲು ನಿಮ್ಮ ಕಡೆ ಟೈಮ್ ಇದ್ದಾಗ ಸ್ನಾನ ಮಾಡಿ ಮಡಿಲೆ ಭಕ್ತಿಲೆ ಹಿಂಗೆ ಈ ತಂಬಿಟ್ಟು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಹಬ್ಬದ ದಿನ ಬರೀ ಬೆಲ್ಲದ ಪಾಕ ಅಷ್ಟ ಮಾಡಿಕೊಂಡು ಫಟಾಫಟ್ ಅಂತೇಳಿ ನೀವು ಉಂಡೆ ಮಾಡ್ಕೋಬೋದು. ಎಲ್ಲ ಚಲೋತಂಗೆ ಮಿಕ್ಸ್ ಮಾಡಿದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಬೆಲ್ಲದ ಪಾಕ ಮಾಡ್ಕೊಳಕತ್ತೀನಿ ರೀ. ಮತ್ತು ಕಡಾಯಿನ ಬಿಸಿ ಮಾಡೋಕ್ಕಿಟ್ಬಿಟ್ಟು 1 ಕಪ್ಪಷ್ಟು ಬೆಲ್ಲ ಹಾಕಕತ್ತೀನಿ. ಬೆಲ್ಲನ ಪುಡಿ ಮಾಡಿ ಅಳತೆ ಮಾಡಿ ತಗೊಂಡಿನಿ. ಒಂದು 1/4 ಕಪ್ಪಷ್ಟು ನೀರು ಹಾಕಿದೆ ರೀ. ಬೆಲ್ಲ ಎಲ್ಲ ಪೂರ ಕರ್ಗೋತನ ಹೈ ಫ್ಲೇಮ್ನಾಗ ಇದನ್ನು ಕೈ ಆಡಿಸ್ಕೊಂತ ಇರಬೇಕು. ಯಾವುದರ ಒಂದು ಕಪ್ಪು, ಬಟ್ಲ ಇಲ್ಲಾಂದ್ರೆ ಲೋಟನ ಅಳ್ತಿಗಂತೇಳಿ ಸೆಟ್ ಮಾಡಿ ತೊಗೊಂಡು ಅದರಲ್ಲೇನ ಎಲ್ಲ ಸಾಮಗ್ರಿನ ಅಳತೆ ಮಾಡಿ ತಗೋರಿ. ಬೆಲ್ಲ ಎಲ್ಲ ಪೂರ ಕರಗಿ ನೋಡ್ರಿ, ಹಿಂಗೆ ಒಂದು ಕುದಿ ಬಂದ ಕೂಡಲೇ ಪಟ್ಟ ಗ್ಯಾಸ್ ಆಫ್ ಮಾಡಿರಿ. ಭಾಳ ಹೊತ್ತು ಕುದಿಸ್ಬೇಡ್ರಿ, ಮತ್ತು ಪಾಕ ಆಮೇಲೆ ಭಾಳ ಗಟ್ಟಿ ಆಗ್ತೈತಿ. ಜಸ್ಟ್ ಹಿಂಗೆ ಸ್ವಲ್ಪ ಬೆಲ್ಲ ಕರಗಿದ್ಮೇಲೆ ಕುದಿಯೋಕೆ ಶುರು ಆಗುತ್ತಲ್ರಿ, ಅವಾಗ ಪಟ್ನ ಆಫ್ ಮಾಡಿರಿ. ಈಗ ಈ ಪಾಕನ ಒಂದು ಚಾನ್ಯಾಗ ಸೋಸ್ಕೊರಿ. ಬೆಲ್ದಾಗ ಏನ್ರಿ ಕಸ ಕಡ್ಡಿ ಇತ್ತಪ್ಪ ಅಂತಂದ್ರೆ ಕ್ಲೀನ್ ಆಗ್ತೈತಿ. ಈಗ ನೋಡ್ರಿ, ಉಂಡಿಗೆ ಬೆಲ್ಲದ ಪಾಕ ರೆಡಿ ಆಯ್ತು. ಈ ಕಡೆ ನಾನು ಪುಟಾಣಿ ಹಿಟ್ಟಿನಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಕತ್ತೀನಿ ರೀ. ಈಗ ಇದ್ರ ಮೇಲೆ ಸ್ವಲ್ಪ ಬೆಲ್ಲದ ಪಾಕ ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ಬಿಸಿ ಇರ್ತೈತಿ ಪಾಕ, ಹುಷಾರು, ಚಮಚಲ್ಲೇ ಮಿಕ್ಸ್ ಮಾಡಿರಿ. ಆಮೇಲೆ ಎಲ್ಲ ಪಾಕನ ಒಮ್ಮೆಗ್ಲೆ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂತ ಹೋಗ್ರಿ. ಯಾಕಂದ್ರೆ ಕೆಲವೊಂದು ಸಲ ಇದು ಎಲ್ಲ ಪಾಕ ಹಿಡಿಯಂಗಿಲ್ರಿ. ಉಂಡೆ ಕಟ್ಟು ಹದ ಬರೋ ಥರ ನಾವು ಸ್ವಲ್ಪ ಪಾಕ ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಕೈಲಿ ಇದನ್ನು ಚಲೋತಂಗೆ ಮಿಕ್ಸ್ ಮಾಡಿ ನೋಡ್ರಿ. ಉಂಡೆ ಕಟ್ಟು ಹದ ಬಂದೈತಿಲ್ಲ ಅಂತೇಳಿ ಚೆಕ್ ಮಾಡಿ ನೋಡ್ರಿ. ಚಲೋತಂಗೆ ಒತ್ತಿ ನಾದ್ರಿ. ನಾವು ಹೆಂಗೆ ಹಿಟ್ಟು ನಾದ್ತೀವಲ್ಲ ಹಂಗೆ ಒತ್ತಿ ನಾದ್ರಿ, ಅಂದ್ರೆ ಉಂಡೆ ಸಾಫ್ಟ್ ಆಗ್ತಾವೆ. ಈಗ ಉಂಡೆ ಕಟ್ಟು ಹದ ಬಂದೈತ್ರಿ, ಆದರೂ ನಾನು ಇನ್ನೂ ಸ್ವಲ್ಪ ಬೆಲ್ಲದ ಪಾಕ ಹಾಕಕತ್ತೀನಿ. ಯಾಕಂದ್ರೆ ಉಂಡೆ ಸಾಫ್ಟ್ ಆಗ್ತಾವೆ, ತಂಬಿಟ್ಟು ಸಾಫ್ಟ್ ಆಗ್ತಾವೆ. ಇವು ತಣ್ಣಗಾದ್ಮೇಲೆ ಜಲ್ದಿ ಡ್ರೈ ಆಗ್ತಾವೆ, ಡ್ರೈ ಆದಮೇಲೆ ಉಂಡೆ ಬೆರೆಸಾಗ್ತಾವೆ. ಅದಕ್ಕೆ ನಾವು ಮೊದಲನ ಸ್ವಲ್ಪ ಪಾಕ ಜಾಸ್ತಿ ಹಾಕಿ ಉಂಡೆ ಕಟ್ಟಿದ್ರೆ ತಣ್ಣಗಾದ್ಮೇಲೆ ಉಂಡೆ ಬೆರೆಸಾಗೋದಿಲ್ಲ. ನೋಡ್ರಿ, ನಾ ಮಾಡ್ಕೊಂಡಿದ್ದ ಪಾಕದಾಗ ಒಂದು 2 ಟೇಬಲ್ ಸ್ಪೂನಷ್ಟು ಪಾಕ ಉಳೀತು.
ಇದನ್ನು ನೀವು ಬೇಕಿದ್ರೆ ಆಮೇಲೆ ಪಲ್ಯಕ್ಕೆ ಇಲ್ಲ ಅಂತಂದ್ರೆ ಸಾರಿಗೆ ಹಾಕೋಬೋದು. ಪಾಕ ಜಾಸ್ತಿ ಆದ್ರೆ ನಡಿತೈತಿ, ಆದ್ರೆ ಕಮ್ಮಿ ಆಗಬಾರ್ದು. ಕಮ್ಮಿ ಆದ್ರೆ ಮತ್ತೆ ನಾವು ಪಾಕ ಮಾಡ್ಕೋಬೇಕಾಗ್ತೈತಿ. ಚಲೋತ್ತಂಗೆ ಒತ್ತಿ ನಾದಿ ಉಂಡೆ ಕಟ್ರಿ. ನೋಡ್ರಿ ಹಿಟ್ಟು ಎಷ್ಟು ಮೆತ್ತಗೈತಿ. ಹಿಂಗೆ ಮಾಡಿದ್ರೆ ಒಂದು 5-6 ದಿನ ಆದ್ರೂ ತಂಬಿಟ್ಟು ಜಲ್ದಿ ಡ್ರೈ ಆಗೋದಿಲ್ಲ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಿಮ್ಗೆ ಯಾವ ಸೈಜು ಉಂಡೆ ಬೇಕಪ್ಪ ಅಂತೇಳಿ ನೋಡಿಕೊಂಡು ಅಷ್ಟು ಹಿಟ್ಟನ್ನ ಕೈಯಾಗ ತಗೊಂಡು ಹಿಂಗೆ ಒತ್ತಿ ಉಂಡೆ ಕಟ್ರಿ. ಉಂಡೆ ಕಟ್ಟಿದ ಮೇಲೆ ಉಂಡಿನ ಅಂಗೈಯಾಗ ಸ್ವಲ್ಪ ಹೊತ್ತನ ರೋಲ್ ಮಾಡ್ರಿ. ಅವಾಗ ಉಂಡಿಗೊಂದು ಶೈನಿಂಗ್ ಲುಕ್ ಬರ್ತೈತಿ. ಉಂಡಿ ನೋಡಕ್ಕೆ ಭಾಳ ಚಂದ ಕಾಣಿಸ್ತೈತಿ. ನೋಡ್ರಿ ಎಷ್ಟು ಮಸ್ತ್ ನಮ್ಮ ತಂಬಿಟ್ಟು ರೆಡಿ ಆಯ್ತು. ಹಿಂಗೆ ಎಲ್ಲ ಉಂಡೆ ಕಟ್ತೀನಿ ರೀ. ಉಂಡೆ ಕಟ್ಟೋ ಮುಂದೆ ಹಿಟ್ಟು ಏನ್ರಿ ಕೈಗೆ ಅಂಟ್ಕೊಳಕತ್ತಿತ್ತಪ್ಪ ಅಂತಂದ್ರೆ ನಡಬ್ರಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಚ್ಕೊರಿ. ಹಿಂಗೆ ಮಾಡಿಟ್ಕೊಂಡ್ರೆ ಎಲ್ಲ ಉಂಡೆ ಒಂದೇ ಸೈಜ್ ಆಗ್ತಾವೆ. ಆಮೇಲೆ ಬಡ ಬಡ ಉಂಡೆ ಕಟ್ಬೋದು. ಈಗ ನೋಡ್ರಿ ಎಲ್ಲ ಉಂಡೆ ಕಟ್ಟಿದ್ಯಾ, ಆದ್ರೆ ಉಂಡೆ ಸ್ವಲ್ಪ ಚಪ್ಪಟದಂಗೆ ಕಾಣಕತ್ತಾವಲ್ರಿ. ಯಾಕಂದ್ರೆ ನಾವು ಉಂಡಿಗೆ ಬೆಲ್ಲದ ಪಾಕ ಸ್ವಲ್ಪ ಜಾಸ್ತಿ ಹಾಕಿವಲ್ರಿ, ಅವು ಮೆತ್ತಗಾಗಿರ್ತಾವೆ. ಇವನ್ನ ಒಂದು 20 ನಿಮಿಷ ಇಲ್ಲ ಅಂದ್ರೆ ಒಂದು ಅರ್ಧ ತಾಸು ಹಿಂಗೆ ಬಿಡ್ರಿ, ಸ್ವಲ್ಪ ಇವು ಸೆಟ್ ಆಗಲಿ. ಅವಾಗ ನಾವು ಉಂಡೆ ಶೇಪ್ನ ಸರಿ ಮಾಡ್ಬೋದು. ಉಂಡೆ ಕಟ್ಟಿಟ್ಟು ಒಂದು ಅರ್ಧ ತಾಸು ಆಗೈತ್ರಿ. ಈಗ ಉಂಡಿನ ಸರಿ ಮಾಡಕತ್ತೀನಿ. ಅಂಗೈಯಾಗ ಸ್ವಲ್ಪ ಲೈಟಂಗೆ ಭಾರ ಹಾಕಿ ಹಿಂಗೆ ಒತ್ಕೊಂತ ರೋಲ್ ಮಾಡ್ರಿ. ನೋಡ್ರಿ ಮೊದಲು ಹೆಂಗಿತ್ತು ಉಂಡೆ ಚಪ್ಪೋಟಿತ್ತು, ಈಗ ಹೆಂಗೆ ಸರಿ ಮಾಡಿದೆ. ಹಿಂಗೆ ಎಲ್ಲ ಉಂಡಿನ ಲೈಟಂಗೆ ಒತ್ಕೊಂತ ಸರಿ ಮಾಡ್ರಿ. ಈಗ ನೋಡ್ರಿ ಎಲ್ಲ ಉಂಡೆ ಹೆಂಗೆ ಕಾಣಕತ್ತಾವು. ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಟೇಸ್ಟ್ ನೋಡ್ರಿ. ನೀವು ಈ ಸಲ ಹಬ್ಬಕ್ಕೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಇವತ್ತಿನ ರೆಸಿಪಿ ಚಲೋ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಉಪವಾಸ ವ್ರತ ಇದ್ದಾಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಚ್ಚಾಗಿ ಮಾಡುವಂಥ ಸಾಬುದಾನಿ ಚೂಡ ಅಂದ್ರೆ ಸಬ್ಬಕ್ಕಿ ಚೂಡ ರೆಸಿಪಿನ ನಾ ಇವತ್ತು ಶೇರ್ ಮಾಡಕತ್ತೀನಿ ರೀ. 1 ತಿಂಗಳ ತನಕ ಇವನ್ನ ಸ್ಟೋರ್ ಮಾಡಿಟ್ಕೊಂಡು ಉಪಯೋಗಿಸ್ಬೋದು. ಟೋಟಲಿ 3 ಥರದ್ದು ಸಾಬುದಾನಿ ಅಂದ್ರೆ ಸಬ್ಬಕ್ಕಿ ಅದಾವ್ರಿ. ಮೊದಲನೇದು ರೆಗ್ಯುಲರ್ ಸಾಬುದಾನಿ ನಾವೆಲ್ಲ ಯೂಸ್ ಮಾಡ್ತೀವಲ್ರಿ. ಸಾಬುದಾನಿ ಉಪ್ಪಿಟ್ಟು ಮಾಡೋಕ್ಕೆ ಸಬ್ಬಕ್ಕಿ ಉಪ್ಪಿಟ್ಟು ಅಂತೀವಿ, ಸಬ್ಬಕ್ಕಿ ಕಿಚಡಿ ಅಂತೀವಿ. ನಮ್ಮ ಕಡೆ ಸಾಬುದಾನಿ ಕಿಚಡಿ ಅಂತೀವಿ. ಅದರಲ್ಲೇ ನಾವು ಪಾಯಸನೂ ಮಾಡ್ಬೋದು, ಖೀರು ಮಾಡ್ಬೋದು, ಶಾಂಡ್ಗಿ, ಸಾಬುದಾನಿ ವಡಾನೂ ಮಾಡ್ಬೋದು. ಈಗ 2ನೇ ಸಾಬುದಾನಿ ಯಾವುದಪ್ಪ ಅಂತಂದ್ರೆ ಇದು ಸಣ್ಣ ಸಾಬುದಾನಿ. ಅಗದಿ ಸಣ್ಣ ಇರ್ತೈತ್ರಿ. ಎಷ್ಟಂತಂದ್ರೆ ಸಾಸಿವೆಗಿಂತ ಸ್ವಲ್ಪ ದೊಡ್ಡದಿರುತ್ತೆ. ಈ ಸಾಬುದಾನಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಇದನ್ನು ನೀವು ಬರೀ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ರೆಗ್ಯುಲರ್ ದೊಡ್ಡ ಸಾಬುದಾನಿ ಇರ್ತಲ್ರಿ, ಅದ್ರ ಗತ್ಲೆ ಇದನ್ನು ರಾತ್ರಿ ಇಡೀ ಒಂದು 5-6 ತಾಸು ನೆನೆಸೋ ಅವಶ್ಯಕತೆ ಇಲ್ಲ. ಅರ್ಧ ತಾಸ್ನಾಗ ನೆನೆಸ್ಬೋದು ಪಟಾಫಟ್ ಅಂತೇಳಿ ನೀವು ಸಬ್ಬಕ್ಕಿ ಅಥವಾ ಸಾಬುದಾನಿ ಉಪ್ಪಿಟ್ಟು ಮಾಡ್ಕೋಬೋದು. 3ನೇ ಸಾಬುದಾನಿ ಯಾವುದಪ್ಪ ಅಂತಂದ್ರೆ ನೈಲಾನ್ ಸಾಬುದಾನಿ. ಇದನ್ನು ಹೆಚ್ಚಾಗಿ ಚೂಡ ಮಾಡೋಕ್ಕಂತನೇ ಬಳಸ್ತಾರೆ. ಕೆಲವೊಂದು ಸ್ನ್ಯಾಕ್ಸ್ ಮಾಡೋಕೆ ಇಲ್ಲ ಚೂಡ ಮಾಡೋಕ್ಕನ್ನ ಬಳಸ್ತಾರೆ. ಇದು ಸೈಜ್ನಾಗ ಸ್ವಲ್ಪ ದೊಡ್ಡದಿರುತ್ತೆ ರೀ. 2 ಸಾಬುದಾನಿಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ. ಇವತ್ತು ನಾನು ನೈಲಾನ್ ಸಾಬುದಾನಿ ಉಪಯೋಗಿಸಿ ಚೂಡ ಮಾಡಕತ್ತೀನಿ ರೀ. ಕಡಾಯಿ ಒಳಗೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಕ್ಕಿಟ್ಟಿದ್ದೆ. ಈಗ ಎಣ್ಣೆ ಚಲೋ ತಂಗೆ ಕಾದೈತಿ. 1/4 ಕಿಲೋ ಅಂದ್ರೆ 1/4 kg ನಾನು ಸಾಬುದಾನಿ ತಗೊಂಡಿನಿ ರೀ. ಸ್ವಲ್ಪ ಸಾಬುದಾನಿ ಹಾಕಿ ಚೆಕ್ ಮಾಡಿ ನೋಡ್ತೀನಿ ಎಣ್ಣೆ ಕಾದೈತಿಲ್ಲ ಅಂಥೇಳಿ. ಎಣ್ಣೆನ ಅಷ್ಟು ಚಲೋ ತಂಗೆ ಕಾದಿಲ್ಲ ರೀ. ಅದಕ್ಕೆ ಈ ಸಾಬುದಾನಿನ ತೆಗೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಿಸ್ತೀನಿ. ಇದಕ್ಕೆ ಎಣ್ಣೆ ಭಾಳ ಖಡಕ್ ಕಾಯ್ದಿರ್ಬೇಕು ರೀ, ಅಂದ್ರೆ ಚೂಡ ಭಾಳ ಚಲೋ ಆಗ್ತಾವೆ. ಈಗ ಎಣ್ಣೆ ಚಲೋ ತಂಗೆ ಕಾದೈತ್ರಿ. ಒಂದು ಅರ್ಧ ಬಟ್ಲದಷ್ಟು ಸಾಬುದಾನಿ ಹಾಕಾಕತ್ತೀನಿ. ಹುಷಾರು, ಹಾಕಿದ ಕೂಡಲೇ ಸಿಡಕ್ಕೆ ಶುರು ಆಗುತ್ತೆ. ನೋಡ್ರಿ ಹಾಕಿದ ತಕ್ಷಣ ಹೆಂಗೆ ಪಟ ಪಟ ಅಂಥೇಳಿ ಅರಳಾಕತ್ತು. ಹಿಂಗೆ ಅರಳಿದ್ರೆ ಮಾತ್ರ ಚೂಡ ಚಲೋ ಆಗ್ತಾವೆ, ಗರಿ ಗರಿ ಆಗ್ತಾವೆ. ಎಲ್ಲ ಕಡೆ ಕೈ ಆಡಿಸ್ಕೊಂತ ಹುರಿಬೇಕು. ಎಷ್ಟೊತ್ತು ಎಲ್ಲಿತನ ನಾವು ಫ್ರೈ ಮಾಡಬೇಕಪ್ಪ ಅಂತಂದ್ರೆ ಈ ಚಟಪಟ ಸಿಡಿಯೋ ಶಬ್ದ ಇರುತ್ತಲ್ರಿ, ಅದು ಪೂರ್ತಿ ನಿಲ್ಲಬೇಕು. ಅಲ್ಲಿ ತನಕ ನಾವು ಹೈ ಫ್ಲೇಮ್ನಾಗ ಹಿಂಗೆ ಅದನ್ನು ಕೈ ಆಡಿಸ್ಕೊಂತ ಹುರಿಬೇಕು. ಈಗ ನೋಡ್ರಿ ಶಬ್ದ ಪೂರ ಬಂದಾತು ಮತ್ತು ಎಲ್ಲ ಸಾಬುದಾನಿ ಎಷ್ಟು ಚಂದ ಅರಳ್ಯಾವು. ಈಗ ಪಟ್ನ ಇವನ್ನ ಎಣ್ಣೆಯಿಂದ ತೆಗೆದ್ಬೇಕು. ಚಲೋ ತಂಗೆ ಎಣ್ಣೆಯಿಂದ ತೆಗೆದು ಒಂದು ಚಾನ್ಗಿ ಒಳಗೆ ಇಲ್ಲ ಒಂದು ಜಾಲರಿ ಒಳಗೆ ಹಾಕಬೇಕು. ಎಣ್ಣೆ ಪೂರ ಬಸಿಬೇಕು. ಪೂರ ಬಸಿದ ಮೇಲೆ ಒಂದು ಬುಟ್ಟಿಯೊಳಗೆ ನಾನು ಟಿಶ್ಯೂ ಪೇಪರ್ ಹಾಕಿಟ್ಟಿನಿ ರೀ. ಇದ್ರಾಗ ನಾನು ಸಾಬುದಾನಿ ಹಾಕಕತ್ತೀನಿ. ನೆಕ್ಸ್ಟ್ ಈಗ ಮತ್ತು ಕಡಾಯಿ ಒಳಗೆ ಇನ್ನೊಂದು ಸ್ವಲ್ಪ ಸಾಬುದಾನಿ ಹಾಕಿ ಫ್ರೈ ಮಾಡಕತ್ತೀನಿ ರೀ. ಲಕ್ಷ ಇರಲಿ, ಉರಿ ಜೋರೇ ಇರಬೇಕು ಮತ್ತು ಎಣ್ಣೆ ಚಲೋ ತಂಗೆ ಕಾಯ್ದಿರ್ಬೇಕು. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಡ್ರಿ, ಚಲೋ ತಂಗೆ ಕಾಯ್ದಿರ್ಬೇಕು. ಒಂದು ಸಲಕ್ಕೆ ಎಣ್ಣೆಗೆ ಎಷ್ಟು ಸಾಬುದಾನಿ ಹಿಡಿತಾವಂತೇಳಿ ನೋಡ್ಕೊಂಡು ಹಾಕ್ರಿ. ತೀರಾ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಹಾಕಿದ್ರೆ ಅವು ಸರಿಯಾಗಿ ಅರಳೋದಿಲ್ಲ ರೀ. ಆಮೇಲೆ ಸಾಬುದಾನಿ ಮೆತ್ತಗಾಗ್ತಾವೆ, ಗರಿ ಗರಿ ಆಗೋದಿಲ್ಲ. ಚೂಡ ತಿನ್ನೋ ಮುಂದೆ ಸಾಬುದಾನಿ ಹಲ್ಲಾಗಿ ಅಂಟ್ಕೋತಾವೆ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ
ಒಂದು 2 ಬ್ಯಾಚ್ 3 ಬ್ಯಾಚ್ ಫ್ರೈ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಮೊದಲೇ ನಾವು ಭಾಳ ಜಾಸ್ತಿ ಎಣ್ಣೆ ಹಾಕಬಾರ್ದು, ಸ್ವಲ್ಪ ಎಣ್ಣೆ ಹಾಕ್ಕೊಂತ ಫ್ರೈ ಮಾಡ್ಕೊತ ಹೋಗಬೇಕು. ಪ್ರತಿ ಸಲ ಎಣ್ಣೆ ಹಾಕಿದ್ಮೇಲೆ ಎಣ್ಣೆನ ಚಲೋತಂಗೆ ಕಾಯಿಸ್ರಿ. ಎಣ್ಣೆ ಕಡಿಮೆ ಆದ್ರೆ ಸಾಬುದಾನಿ ಚಲೋತಂಗೆ ಅರಳೋದಿಲ್ರಿ. ಮೊದಲೇ ನಾವು ಜಾಸ್ತಿ ಭಾಳ ಎಣ್ಣೆ ಹಾಕೋದೇವಪ್ಪ ಅಂತಂದ್ರೆ ಎಣ್ಣೆ ವೇಸ್ಟ್ ಆಗ್ತದೆ. ಸೊ ನೋಡಿಕೊಂಡು ಅವಾಗವಾಗ ನಡ್ಬರ್ಕ್ ಸ್ವಲ್ಪ ಎಣ್ಣೆ ಹಾಕೋಂತಿರ್ರಿ. ಈಗ ನಾನು ಎಲ್ಲ ಸಾಬುದಾನಿ ಫ್ರೈ ಮಾಡಿದ್ದಾರೆ. ನಡ್ಬರ್ಕ 2 ಸಲ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ. ಸಾಬುದಾನಿ ಎಲ್ಲ ಫ್ರೈ ಮಾಡಿದ್ಮೇಲೆ ಕಡಾಯಿ ಒಳಗೆ ಇಷ್ಟು ಎಣ್ಣೆ ಉಳ್ದೈತೆ ನೋಡ್ರಿ. ಈಗ ಇದೇ ಎಣ್ಣೆ ಒಳಗೆ 1 ಕಪ್ಪಷ್ಟು ಶೇಂಗಾ ಹಾಕಿ ಫ್ರೈ ಮಾಡಕತ್ತೀನಿ. ಮೀಡಿಯಮ್ ಉರಿ ಒಳಗೆ ಕೆಂಪಗೆ ಗರಿ ಗರಿ ಆಗುತ್ತಾನ ಚಲೋತಂಗೆ ಫ್ರೈ ಮಾಡಿ ಒಂದು ಪ್ಲೇಟ್ನ ತೆಗೆದು ಸೈಡಿಗೆ ಎತ್ತಿಡಕತ್ತೀನಿ. ಇದನ್ನು ಸಾಬುದಾನಿ ಜೋಡಿ ಮಿಕ್ಸ್ ಮಾಡಬಾರ್ದು. ನೆಕ್ಸ್ಟ್ ಈಗ ಇದೇ ಎಣ್ಣೆ ಒಳಗೆ ಒಂದು 10-15 ಗೋಡಂಬಿ ಹಾಕಿ ಫ್ರೈ ಮಾಡಕತ್ತೀನಿ. ಗೋಡಂಬಿನ ಒಂದು ಅರ್ಧ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಈಗ ಸ್ವಲ್ಪ ಮಣುಕ್ ಹಾಕಕತ್ತೀನಿ. ಮಣುಕಂದ್ರೆ ಒಣ ದ್ರಾಕ್ಷಿ. ಇವನು ಚಲೋತಂಗೆ ಫ್ರೈ ಮಾಡಿ ಶೇಂಗಾ ಜೋಡಿ ತೆಗೆದಿಡಕತ್ತೀನಿ ರೀ. ಡ್ರೈ ಫ್ರೂಟ್ಸು ಆಪ್ಷನಲ್ಲು, ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು, ಬಿಡ್ಬೋದು, ಹಾಕಲಿಲ್ಲ ಅಂತಂದ್ರೆ ನಡಿತೈತಿ. ಆಮೇಲೆ ಇದೇ ಎಣ್ಣೆ ಒಳಗೆ ಸಣ್ಣಂಗೆ ಕತ್ತರಿಸಿದ ಒಂದು 7-8 ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಕತ್ತೀನಿ. ಇವನ್ನ ಸಣ್ಣ ಉರಿ ಒಳಗೆ ಗರಿ ಗರಿ ಆಗೋತನ ಫ್ರೈ ಮಾಡಬೇಕು. ಸರಿಯಾಗಿ ಫ್ರೈ ಮಾಡೋದು ಭಾಳ ಮುಖ್ಯ. ಸರಿಯಾಗಿ ಇವು ಗರಿ ಗರಿ ಆಗಲಿಲ್ಲಪ್ಪ ಅಂತಂದ್ರೆ ಆಮೇಲೆ ಇವ್ರ ಸಂಬಂಧನ ಚೂಡ ಜಲ್ದಿ ಮೆತ್ತಗಾಗ್ತಾವ್ರಿ. ಆಮೇಲೆ ಈ ಸಾಬುದಾನಿ ಚೂಡ ಅದಾವಲ್ರಿ ಭಾಳ ಖಾರ ಇರೋದಿಲ್ರಿ, ಸ್ವಲ್ಪ ಲೈಟಂಗೆ ಖಾರ ಇರ್ತಾವೆ. ಹಾಗಾಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಹಿಂಗೆ ಗರಿ ಗರಿ ಆದಮೇಲೆ ಇವನ್ನ ಎಣ್ಣೆಯಿಂದ ಚಂದಂಗೆ ಬಸ್ ತೆಗೆದ್ಬಿಟ್ಟು ಒಂದು ಬೇರೆ ಪ್ಲೇಟ್ನಾಗ ಹಾಕಿ ನೆಕ್ಸ್ಟ್ ಇದೇ ಎಣ್ಣೆ ಒಳಗೆ ಕರಿಬೇವು ಹಾಕಕತ್ತೀನಿ ರೀ. ಸಿಡಿತೈತಿ, ಹುಷಾರು. ಇದನ್ನು ಅಷ್ಟೇ ಕರಿಬೇವನು ಚಲೋತಂಗೆ ಗರಿ ಗರಿ ಕ್ರಿಸ್ಪಿ ಆಗೋತನ ಫ್ರೈ ಮಾಡಿ ಎಣ್ಣೆಯಿಂದ ಚಂದಂಗೆ ಬಸ್ ತೆಗೆದ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಜೋಡಿ ಹಾಕಕತ್ತೇನೆ ರೀ. ಈಗ ಚೂಡಕ್ಕೆ ಬೇಕಾಗುವಂಥ ಎಲ್ಲ ಸಾಮಗ್ರಿ ಫ್ರೈ ಮಾಡೋದು ಮುಗೀತು. ಮುಂದೇನು ಮಾಡೋದಪ್ಪ ಅಂತೇಳಿ ನೋಡೋಂಬರ್ರಿ. ಸ್ವಲ್ಪ ತಣ್ಣಗಾದ್ಮೇಲೆ ಫ್ರೈ ಮಾಡಿಟ್ಟಿದ್ದು ಸಾಬುದಾನಿ ಅದಾವಲ್ರಿ ಎಷ್ಟು ಗರಿ ಗರಿ ಆಗ್ಯಾವ ನೋಡ್ರಿ. ಈಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚದಷ್ಟು ಸಕ್ಕರೆ ಪುಡಿ ಹಾಕಿ ಸಾವಕಾಶ ಇದನ್ನು ಮಿಕ್ಸ್ ಮಾಡಕತ್ತೀನಿ ರೀ. ಸಕ್ಕರೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಫ್ರೈ ಮಾಡಿಟ್ಟಿದ್ದ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಸಾವಕಾಶ ಮಿಕ್ಸ್ ಮಾಡಬೇಕು. ಇದೇ ಪ್ರಕಾರ ನೀವು ಒಂದೊಂದು ಸಾಮಗ್ರಿ ಹಾಕಿ ನಿಧಾನ ಮಿಕ್ಸ್ ಮಾಡಬೇಕು, ಎಲ್ಲ ಒಮ್ಮೆ ಹಾಕಬಾರ್ದು. ಲಾಸ್ಟಿಗೆ ಶೇಂಗಾ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿದ್ರೆ ಆತ್ ನೋಡ್ರಿ, ಫಸ್ಟ್ ಕ್ಲಾಸ್ ಗರಿ ಗರಿ ಸಾಬುದಾನಿ ಚೂಡ ರೆಡಿ. ಊರ ತಣ್ಣಗಾದ್ಮೇಲೆ ಒಂದು ಜಿಪ್ ಪೌಚ್ನಾಗ ಹಾಕಿ ಇಟ್ಕೊಂಡ್ರಪ್ಪ ಅಂತಂದ್ರೆ 1 ತಿಂಗಳ ತನಕ ಇವನ್ನ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ತಿನ್ಬೋದು. ಚೂಡ ತಿನ್ನಕತ್ತೀನಿ ನಿಮ್ಗೆ ಶಬ್ದ ಕೇಳಿಸಿರ್ಬೋದು ನೋಡ್ರಿ ಎಷ್ಟು ಗರಿ ಗರಿ ಆಗ್ಯಾವು. ಈಗ ಇವನ್ನ ತೂಕ ಮಾಡಿ ನೋಡುಂಬರ್ರಿ. ಅರ್ಧ kg ಸಾಬುದಾನಿ ಚೂಡ ರೆಡಿ ಆದು ನೋಡ್ರಿ. ನಿಮ್ಮ ಮನೆಗೆ ನೀವು ಸಾಬುದಾನಿ ಚೂಡ ಹೆಂಗೆ ಮಾಡ್ತೀರಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ.